ನಮಸ್ತೆ ನನ್ನೆಲ್ಲ ಸರ್ವ ಮನಸ್ಸುಗಳಿಗೆ ನಮಸ್ಕಾರ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ದೇಶಾದ್ಯಂತ ನಡೀತಾ ಇರ್ತಕ್ಕಂತಹ ಆ ಒಂದು ಕ್ಷೇತ್ರದ ಹೆಸರನ್ನು ಕೂಡ ಹೇಳದೇ ಇರೋ ರೀತಿ ಮಾಡಾಕ್ಬಿಟ್ಟಿದ್ದಾರೆ. ಗೊತ್ತಿದೆ ನಿಮಗೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ. ಅಲ್ಲಿ ಸಮೀರ್ ಬ್ರದರ್ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಲಿ, ಅದೊಂದು ಊರಷ್ಟೇ, ಅಲ್ಲಿ ನಡೆದಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಕಳೆದ ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡ್ತಾರೆ, ಧರ್ಮಸ್ಥಳ ಹಾರರ್ ಅಂತ. ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ, ತುಂಬ ಟ್ರೆಂಡಿಂಗ್ ಆಗುತ್ತೆ. ಇಂತಹದೊಂದು ದುರ್ಘಟನೆಯು ಕೂಡ ನಡೆದಿದೆಯಾ, ಮೈ ಜುಮ್ ಅನಿಸತಕ್ಕಂತಹ ಒಂದು ದೃಶ್ಯಗಳನ್ನ ಸಮೀರ್ ಬ್ರದರ್ ಆ ಒಂದು ಎಡಿಟಿಂಗಿಂದ ಹಿಡಿದು, ವಾಯ್ಸಿಂದ ಹಿಡಿದು, ಆ ಸೌಂಡಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಎಲ್ಲೂ ಕೂಡ ಬೋರ್ ಆಗದಿರೋ ರೀತಿ ಆ ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಅನ್ಯಾಯವನ್ನು ಎತ್ತಿಡಿದ್ದಾರೆ. ಅದು ಕೆಲವೇ ದಿನಗಳ ನಂತರ ಆ ಒಂದು FIR ದಾಖಲಾಗಿ ಕೋರ್ಟಿಂದ ಆರ್ಡರ್ ಬಂದು ಅದರಿಂದ ಏನೇನೋ ಪ್ರಾಬ್ಲಮ್ಸ್ ಆಗಿ ಆ ವಿಡಿಯೋ ಡಿಲೀಟ್ ಆಗುತ್ತೆ. ಮತ್ತೆ ಏನೋ ಜಾಮೀನು ಸಿಕ್ಕಿ ಹೊರಗಡೆ ಬರ್ತಾರೆ. ಮತ್ತೆ ತದನಂತರ ಇನ್ನೊಂದು ವಿಡಿಯೋನ ಮಾಡ್ತಾರೆ, ಸಾಕ್ಷಿ ನಾಶ ಅಂತ ಹೇಳಿ, ಅದು ಕೂಡ ಯೂಟ್ಯೂಬಿಂದ ಡಿಲೀಟ್ ಆಗುತ್ತೆ. ಅದಾದಮೇಲೆ ಓರ್ವ ವ್ಯಕ್ತಿ, ಅನಾಮಿಕ ವ್ಯಕ್ತಿ, ಈ ದುರ್ಮರಣಗಳನ್ನು, ಈ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಪತ್ತೆಯಾಗಿರ್ತಕ್ಕಂಥ ಹೆಣಗಳನ್ನ, ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಬಾಲಕಿಯರು, ಮಹಿಳೆಯರನ್ನ ಕ್ರೂರವಾಗಿ ಕೊಂದಿರ್ತಕ್ಕಂಥ, ವಿಚಿತ್ರವಾಗಿ ಕೊಂದಿರ್ತಕ್ಕಂಥ ಹೆಣಗಳನ್ನ ಕಂಡಿರ್ತಾನೆ. ಆ ಹೆಣಗಳನ್ನ ನೀನು ಹೂತು ಹಾಕಬೇಕು ಅಂತ ಹೇಳಿದಾಗ ಆ ವ್ಯಕ್ತಿ ಒಪ್ಪಿಗೆ ಇಲ್ಲದೆ ಇದ್ರೂ ಕೂಡ ಆ ವ್ಯಕ್ತಿಗೆ ಧಮಕಿ ಹಾಕಿ ಆ ಕೆಲಸವನ್ನು ಮಾಡಲು ರೂಪಿಸ್ತಾರೆ. ಆ ವ್ಯಕ್ತಿಯ ಕೆಲಸವನ್ನು ತದನಂತರ ಏನೋ ಒಂದು ಆ ವಂಶಕ್ಕೆ ಸಂಬಂಧಪಟ್ಟಂತಹ ಈ ಥರದ್ದು ಏನೋ ಒಂದು ಇನ್ಸಿಡೆಂಟ್ ನಡೀತೆ. ಸೊ ಆ ಇನ್ಸಿಡೆಂಟ್ ನಡೆದಾಗ ಬಹುಶಃ ನನ್ನ ಒಂದು ಕುಟುಂಬಕ್ಕೆ, ನನಗೆ ಇಂತಹದೊಂದು ಮುಂದೆ ಒಂದಿನ ಗತಿ ಬರ್ಬೋದು, ನನಗೆ ಈ ಪಾಪದ ಕರ್ಮ ಬೇಡ ಅಂತ ಹೇಳಿ ಆ ವ್ಯಕ್ತಿ ನೆರೆ ರಾಜ್ಯಕ್ಕೆ ಹೊರಟು ಹೋಗ್ಬಿಡ್ತಾನೆ. ಅಲ್ಲಿ ಇಂತಹ ಸುದ್ದಿಗಳೆಲ್ಲ ಹರಡಾಡ್ತಾ ಇದ್ದಾಗ ಪಾಪ ಪ್ರಜ್ಞೆ ಅವನಿಗೆ ಕಾಡಿ, ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಬೇಕು, ನೂರಾರು ಸಾವಿರಾರು ಹೆಣಗಳನ್ನ, ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಬಾಲಕಿಯರು, ಮಹಿಳೆಯರು, ಪುರುಷರ ಹೆಣವನ್ನು ನಾನು ಹೂತಿದ್ದೇನೆ. ನನಗೆ ಮನಸ್ಸು ಒಪ್ಪಿಗೆ ಇಲ್ಲದಿದ್ದರೂ ಕೂಡ ನನಗೆ ಹೆದರಿಸಿ ಬೆದರಿಸಿ ನನಗೆ ಈ ಕೆಲಸವನ್ನು ಮಾಡಿಸ್ತಾ ಇದ್ರು. ಸೊ ಇದನ್ನು ನಾನು ಮಾಡಲಾರ್ದೇನೆ ದೇಶ ಬಿಟ್ಟು ಹೋದೆ. ಈಗ ನನಗೆ ಪಾಪ ಪ್ರಜ್ಞೆ ಕಾಡಿ ನಾನು ಸಾಕ್ಷಿ ಸಮೇತ ನಿಮಗೆ ತೋರಿಸ್ತೀನಿ ಅಸ್ಥಿ ಪಂಜರಗಳನ್ನ ಅಂತ ಹೇಳಿ ಸಚಿನ್ ದೇಶಪಾಂಡೆ ಮತ್ತು ಓಜಸ್ವಿ ಗೌಡ ಅವ್ರ ಹತ್ರ ಬಂದು ವ್ಯಕ್ತಿ ಶರಣಾಗ್ತಾನೆ. ಶರಣಾದಾಗ ಗೊತ್ತಿರುತ್ತೆ ನಿಮಗೆ, ಕೋರ್ಟ್ ಪ್ರೊಸೆಸರ್ ಏನಾಗುತ್ತೆ ಅದೆಲ್ಲ ನಡೆದು ಹೋಗುತ್ತೆ. ಆ ವ್ಯಕ್ತಿಯಿಂದ ಸ್ಟೇಟ್ಮೆಂಟ್ ತಗೋತಾರೆ. ಇದು ಸ್ಟಾರ್ಟಿಂಗ್ ಅಷ್ಟೇ. ಇದಾದಮೇಲೆ ಸ್ಯಾಟರ್ಡೇ ಸಮೀರ್ ಬ್ರದರ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ್ಮೇಲೆ ನನಗನ್ಸಿದ ಪ್ರಕಾರ ಆ ವ್ಯಕ್ತಿ ಅಟ್ಲೀಸ್ಟ್ ಒಂದು ಹೆಣನ ಹೂತಿರ್ತಕ್ಕಂಥದ್ದನ್ನು ತೆಗೆದೇವರೆಗೂ ಈ ವಿಡಿಯೋ ಅಪ್ಲೋಡ್ ಮಾಡಬಾರ್ದಿತ್ತೇನೋ, ಸ್ವಲ್ಪ ದುಡುಕ್ಬಿಟ್ರೇನೋ ಬ್ರದರ್ ಅಂತ ನನಗನ್ನಿಸುತ್ತೆ. ಬಹುಶಃ ಯಾಕಂತಂದರೆ ಎಷ್ಟು ಪ್ರಭಾವಿ ವ್ಯಕ್ತಿಗಳು ಅಂತ ಅಂದರೆ, ಪ್ರಧಾನಮಂತ್ರಿ ಕೈ ಕೆಳಗಡೆ ಕಾಲನ್ನ ಬೀಳ್ತಕ್ಕಂಥ ಸಿಚುವೇಶನ್ನ ಎದುರಿಸ್ತಕ್ಕಂಥ ಅಷ್ಟು ಪವರ್ಫುಲ್ ಪ್ರಭಾವಿಗಳನ್ನ ಎದುರಾಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ನೀವು ಕೇಳ್ಬೋದು, ಹಾಗಾದರೆ ಸತ್ಯಕ್ಕೆ ಬೆಲೆ ಇಲ್ವಾ ಅಂತ. ಖಂಡಿತವಾಗಿ ಸತ್ಯಕ್ಕೆ ಬೆಲೆ ಇದೆ. ಅದನ್ನು ಯಾವ ರೀತಿ ರೊಟೇಟ್ ಹೋಗಬೇಕು ಆ ರೀತಿ ಹೋಗಬೇಕಾಗಿತ್ತೇನೋ ಬಹುಶಃ ಅಂತ ಅನಿಸುತ್ತೆ. ಸೊ ಅವ್ರಿಗೆ ಫ್ರೆಶ್ FIR ಬರುತ್ತೆ, ಸುಪ್ರೀಂ ಕೋರ್ಟಿಂದ FIR ಹಾಕಿದ್ದಾರೆ. ಅರೆಸ್ಟ್ ಆದರೂ ಆಗಬಹುದು, ಹೇಳಲಿಕ್ಕಾಗಲ್ಲ. ಇಂತಹದೊಂದು ಧೈರ್ಯ ಮಾಡಿದಂತಹ ಇಂಥದ್ದೊಂದು ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು, ನಾನು ಒಂದು ಮರ್ತೆ ಹೇಳೋದನ್ನು, ಗಿರೀಶ್ ಮಟ್ಟಣ್ಣ ಅವ್ರಿಗೆ ನಿನ್ನೆ ಹುಟ್ಟಿದಂತಹ ದಿನ, ನಾನು ನಿನ್ನೆ ವಿಡಿಯೋ ಮಾಡ್ಬೇಕಂದ್ಕೊಂಡೆ. ಸರ್, ಬಿಲೇಟೆಡ್ ಟು ಹ್ಯಾಪಿ ಬರ್ಡೇ. ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ವೃದ್ಧಿಸಲಿ. ನಿಮ್ಮ ಹೋರಾಟ, ಈ ವ್ಯಕ್ತಿ ಒಂದು PSI ಹುದ್ದೆಯನ್ನೇ, ಈ ಭ್ರಷ್ಟಾಚಾರಗಳನ್ನ ತೊಡೆದು ಹಾಕಲು PSI ಹುದ್ದೆಯನ್ನೇ ರಾಜೀನಾಮೆ ಮಾಡಿ ಇಂಥ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ಬೇಕಂತ ತುಂಬ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಮಗೆ ತುಂಬ ಹೆಮ್ಮೆ ಆಗುತ್ತೆ. ಇಂತಹ ಒಂದು ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳು ಇಂತಹ ಪ್ರಪಂಚದಲ್ಲಿ, ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಸಿಗ್ತಕ್ಕಂಥದ್ದು ತುಂಬಾ ರೇರ್. ಇಂಥವ್ರು ಕೋಟಿಗೊಬ್ಬರು ಅಂತಲೇ ಹೇಳ್ಬೋದು. ಇಂತಹ ಪವರ್ಫುಲ್ ವ್ಯಕ್ತಿಗಳಿಗೆ
ಇಂಥದ್ದೊಂದು ಪಾಠ ಕಲಿಸೋದಕ್ಕೆ, ಇಂಥ ಒಂದು ಅನ್ಯಾಯವನ್ನು ಎತ್ತಿಡಿಯೋದಕ್ಕೆ ನಿಮ್ಮ ನಿಜವಾದಂಥ ಪರಿಶ್ರಮ, ಎಂತೆಂಥ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಸಾಕ್ಷಿಗಳನ್ನ ಹುಡುಕಿದ್ದೀರಿ ಅಂತಂದರೆ ನಿಜವಾಗ್ಲೂ ಕೂಡ ನಾವು ಏನೇನೂ ಅಲ್ಲ, ಜಸ್ಟ್ ನಿಮಗೆ ಬೆಂಬಲವಾಗಿರ್ಬೇಕಷ್ಟೇ. ಅಂತಂಥ ದೊಡ್ಡ ಸಾಕ್ಷಿಗಳನ್ನ ಹುಡುಕಿ ಎಂತೆಂಥ ಪ್ರಭಾವಿ ವ್ಯಕ್ತಿಗಳು, ಅಂಥ ವಿರುದ್ಧ ನ್ಯಾಯ ಎಂಥ ಪ್ರಭಾವಿ ವ್ಯಕ್ತಿಗಳನ್ನು ಬಿಡಲ್ಲ. ನಾನು ಹೇಳಿದೆ, ಕಾಲಾಯ ತಸ್ಮೈ ನಮಃ. ಯಾವನೇ ಆಗಿರಲೇನೋ, ಪ್ರಧಾನಮಂತ್ರಿನೇ ಆಗಿರಲಿ, ಮುಖ್ಯಮಂತ್ರಿನೇ ಆಗಿರಲಿ, ಯಾರೇ ಆಗಿರಲಿ, ಮನುಷ್ಯರೇನೇ ಅಲ್ವಾ? ಸೊ ಹಾಗೆ ಅಂಥದ್ದೊಂದು ಗಟ್ಟಿ ನಿರ್ಧಾರ ಮಾಡಿ ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂತಹ ಗುಂಡಿಗೆ, ನಿಜವಾಗ್ಲೂ ಗುಂಡಿಗೆನೇ ಇರಬೇಕು ಅವರಿಗೆ. ಅಂಥವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ನಿಮ್ಮ ಕೆಲಸ ಕಾರ್ಯಗಳು ಭಗವಂತ 106 ವರ್ಷ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತು ಈ ನಿಮ್ಮ ಜಯಕ್ಕೆ ಶಕ್ತಿ ಸಿಗಲಿ. ಯಾರೆಲ್ಲ ಈ ಒಂದು ಹಲ್ಕ ಕೆಲಸ, ಇಂಥ ಒಂದು ಘನಕೋರ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ, ಸೊ ಅದನ್ನೆಲ್ಲ ಮುಚ್ಚಾಕ್ಲಿಕ್ಕೆ ಯಾರೆಲ್ಲ ಒಂದು ಇಲಾಖೆಗಳು ಇದ್ದಾವೆ ಅವೆಲ್ಲವೂ ಕೂಡ ಬೀದಿಗೆ ಬರಬೇಕು. ಎಲ್ಲವೂ ಕೂಡ ಹೊರಗೆ ಬರಬೇಕು. ನ್ಯಾಯ ಎಲ್ರಿಗೂ ಕೂಡ ಒಂದೇ, ಬಟ್ ಕಾನೂನೇನು ಅಲ್ಲಿ ನೇರವಾಗಿದ್ರೂ ಕೂಡ ಸಾಕ್ಷಿ ಕೇಳುತ್ತೆ. ಸೊ ಸಾಕ್ಷಿ ಒಂದೇ, ಸಾಕ್ಷಿ ಬಂದಿದೆ, ಅದನ್ನು ಎಷ್ಟು ಮಟ್ಟಿಗೆ ಆ ಸಾಕ್ಷಿನ ಮುಚ್ಚಾಕ್ತಿರೋ ರೀತಿ ನಮ್ಮ ಈ ಕೆಲವೊಂದು ಇಲಾಖೆಗಳು ಒಂದು ವಹಿಸಿ ಎಲ್ಲವನ್ನ ನಿಭಾಯಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಸಮೀರ್ ಬ್ರದರ್, ನಾವೆಲ್ಲರೂ ಇರ್ತೀವಿ ಬ್ರದರ್, ಒಬ್ಬರು ಕೂಡ ಇರ್ತೀವಿ. ಯಾಕಂದರೆ ಎಲ್ಲರೂ ಸ್ಟೇಟಸ್ ಹಾಕ್ಕೊಳ್ಳೋದು, ಈ ಥರ ವಿಡಿಯೋ ಮಾಡೋದನ್ನು ಬಿಟ್ಟು ಅವ್ರ ಜೊತೆ ಇದ್ದಾಗ ಅವ್ರಿಗೂ ಕೂಡ ಒಂದು ಧೈರ್ಯ ಯಾಕ್ರಿ ಅರೆಸ್ಟ್ ಮಾಡ್ತೀರಾ ಅವರನ್ನು? ಏನಕ್ಕೆ ಅರೆಸ್ಟ್ ಮಾಡ್ತೀರಾ? ಯಾಕೆ ಅರೆಸ್ಟ್ ಮಾಡ್ತೀರಾ? ಅವ್ರು ಹಿಂದೂ ಮುಸ್ಲಿಂ ಅಂತ ಹೇಳ್ತೀರಲ್ಲ, ಒಬ್ಬ ಇವರು ಗಿರೀಶ್ ಮಟ್ಟಣ್ಣ ಬ್ರದರ್ ಅವರು ಅಪ್ಪಟ ಹಿಂದೂನೇ, ಅವರು ಒಬ್ಬ ಹೋರಾಟಗಾರ ಮಾಡ್ತಾ ಇಲ್ವಾ? ಸೊ ಈಗ ನಮ್ಮನೆ ಹೆಣ್ಮಕ್ಳವ್ರೆ, ನಿಮ್ಮನೆ ಹೆಣ್ಮಕ್ಳಿಗೆ ಆ ರೀತಿ ಆಗೋದು ಬೇಡ. ಅಕಸ್ಮಾತ್ ಆಗಿದ್ದಿದ್ರೆ ಹಿಂದೂ ಮುಸ್ಲಿಂ ಅಂತ ಜಾತಿ ನೋಡ್ತಿದ್ವಿ. ಯಾವುದ್ರಿ ಹಿಂದೂ ಮುಸ್ಲಿಂ? ಯಾವುದು ನಿಜವಾದ ಒಂದು ಮುಸ್ಲಿಮ್ಸ್ಗಳಿಗೂ ಕೆಲವೊಂದು ದೇವತೆಗಳು, ಕೆಲವೊಂದು ದೇವರುಗಳಿರ್ತವೆ, ಮತ್ತು ಕೆಲವೊಂದಷ್ಟು ಶಕ್ತಿ ದೇವತೆಗಳು ಹಿಂದೂಗಳಲ್ಲಿರ್ತವೆ. ಚಾಮುಂಡೇಶ್ವರಿ ಅಂತ ಒಂದು ಶಕ್ತಿ ಹೆಣ್ಣಿನ ದೇವತೆಗಳನ್ನೇ ಒಂದು ಹೆಣ್ಣಿಗೆ ಅನ್ಯಾಯ ಆಗಿರ್ತಕ್ಕಂಥ ಹೆಣ್ಣಿಗೆ ನ್ಯಾಯ ಕೊಡಿಸ್ತಾ ಇರ್ತಕ್ಕಂಥದ್ದು ನಿಜವಾದ ಜಾತಿ ಧರ್ಮ ಕಣ್ರಿ. ಅದು ಏನಕ್ಕೆ? ಅದು ಯಾಕೆ? ಎಲ್ಲಿಂದ ಬರುತ್ತೆ ಅದು ಜಾತಿ ಧರ್ಮ? ಎಲ್ಲಿದೆ ಜಾತಿ ಧರ್ಮ? ಒಂದು ಹೆಣ್ಣಿಗಾಗಿ ಯಾರು ಮಾಡದಿರ್ತಕ್ಕಂಥ ಗುಂಡಿಗೆನ ಇಟ್ಕೊಂಡು ಅಷ್ಟು ಸಾಕ್ಷಿ ನಾಶಗಳನ್ನ ಆ ವ್ಯಕ್ತಿ ಎಡಿಟಿಂಗ್ ನೋಡಿ, ಆ ಸೌಂಡ್ಸ್ ನೋಡಿ, ಒಂದು ಎ ವಿ ಮೂಲಕ ಎಲ್ಲವನ್ನ ವಿಡಿಯೋವನ್ನು, ಈ ಲಾಸ್ಟ್ 2 ವಿಡಿಯೋ ಆಗೋದಕ್ಕಿಂತ ಈ ವಿಡಿಯೋ ತುಂಬಾ ಕ್ಲಾರಿಟಿ ಇದೆ, ತುಂಬಾ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಮೀರ್ ಬ್ರದರಿಗೆ ಏನಂತ FIR ಹಾಕಿದ್ದಾರೆ ಅಂತಂದರೆ, ಈ ಜನಗಳನ್ನ ಆಕ್ರೋಶ ಎಬ್ಬಿಸೋದಕ್ಕೋಸ್ಕರ ಮತ್ತು ಸುಳ್ಳು AV ಮೂಲಕ ಒಂದು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಎಲ್ಲರನ್ನ ಆಕ್ರೋಧಕ್ಕೆ ಇಳಿಸಿರ್ತಕ್ಕಂಥ ಸುಳ್ಳು ವಿಷಯಗಳನ್ನ ಹಬ್ಬಿಸಿದ್ದಾನೆ ಅಂತ ಹೇಳಿಬಿಟ್ಟು FIR ದಾಖಲು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇಂತಿಂಥ ಪ್ರಭಾವಿಗಳು ಇದರಲ್ಲಿ ಅಡಗಿದ್ದಾರೆ, ಹೂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸೌಜನ್ಯ ಕೇಸಲ್ಲ, ಎಷ್ಟೋ ಅನಾಥ ಶವಗಳು, ಎಷ್ಟೋ ಅವರ ತಂದೆ ತಾಯಿಗಳು ಇನ್ನೂ ನನ್ನ ಮಗಳು ಅಥವಾ ಮಗ ಅಥವಾ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಅಥವಾ ನನ್ನ ತಂಗಿ, ನನ್ನ ಅಕ್ಕ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಎಲ್ಲೋ ಹೋಗಿದ್ದಾರೆ ಅಂತ ಕಾಯ್ತಾ ಇರ್ತಾರೆ ನಮ್ಮ ಪಾಪ. ಅಂತಹ ಅನಾಥ ಶವಗಳನ್ನ ಮಾಡೋದು ಅಂತ, ಅವರ ಅಂತ್ಯ ಸಂಸ್ಕಾರನೂ ಇಲ್ದೇ ಬರ್ಬರವಾಗಿ ಹತ್ಯೆ ಮಾಡಿ, ಬರ್ಬರವಾಗಿ ಹಿಂಸೆ ಕೊಟ್ಟು, ಯಾವ ರೀತಿಯೆಲ್ಲ ಚಿತ್ರಹಿಂಸೆ ಕೊಟ್ಟು ಇಂಥ ಮಾಡ್ತಿರ್ತಕ್ಕಂಥ ಮನುಷ್ಯರಿಗೆ ಎಂಥ ವ್ಯಕ್ತಿನೇ ಆಗಿರಲಿ, ಆ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅದು ಎಂಥ ದೊಡ್ಡ ಪ್ರಭಾವಿವೆ. ಅವನು ನಾನು ಧರ್ಮಸ್ಥಳದ ಬಗ್ಗೆನೂ ಮಾತಾಡಲ್ಲ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿನೂ ಬಗ್ಗೆ ಮಾತಾಡಲ್ಲ. ದೇವಸ್ಥಾನಗಳಲ್ಲಿ ಒಂದು ಏನೋ ಹೆಚ್ಚಿನ ದುಡ್ಡು ಕೊಟ್ಟರೆ ಸ್ಪೆಷಲ್ ಪೂಜೆ, ದೇವ್ರ ದರ್ಶನ ಸ್ಪೆಷಲ್. ಒಬ್ಬ ಭಿಕ್ಷುಕನಿಗೆ ಇಲ್ವಾ ದೇವರು? ಪ್ರತಿಯೊಬ್ಬರಿಗೂ ಇದ್ದಾನೆ ರೀ ದೇವರು. ಸಮೀರ್ ಬ್ರದರಲ್ಲಿ ದೇವ್ರ ಬಗ್ಗೆ ಮಾತಾಡಿಲ್ಲ, ಮಂಜುನಾಥ ಸ್ವಾಮಿ ಅಥವಾ ಆ ಧರ್ಮಸ್ಥಳದ ಊರಿನ ಬಗ್ಗೆ ಮಾತಾಡಿಲ್ಲ, ಅಲ್ಲಿ ನಡೆದಿರ್ತಕ್ಕಂತಹ ವಿಷಯಗಳ ಬಗ್ಗೆ ಅಷ್ಟೇ ಮಾತಾಡಿರೋದು. ಆ ವ್ಯಕ್ತಿಗೆ ಅಷ್ಟು ಹೋಗಿ ನೋಡ್ರಿ, ಅವ್ರದ್ದು ಸ್ವಲ್ಪ ಚಾನಲ್ ಗೊತ್ತಾಗುತ್ತೆ ಅಂತ ಎಂಥ ವ್ಯಕ್ತಿ ಅಂತ. ಅಷ್ಟು ಸುಲಭವಾಗಿ ಅನ್ಯಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಇಷ್ಟು ಸುಳ್ಳು ಸುದ್ದಿಯನ್ನು ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ. ಮನವರಿಯದ ಕಳ್ಳತನ ಉಂಟೆ?
ನಾವು ಸುಳ್ಳು ಹೇಳ್ತಾ ಇರಲಿ ಅಥವಾ ಕಳ್ತನ ಮಾಡ್ತಾ ಇರಲಿ, ನಮ್ಮ ಆತ್ಮಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರುತ್ತೆ. ಒಂದು ಸಲ ಓಕೆ, 2 ಸಲ ಓಕೆ, 3ನೇ ಸಲ ಆ ವ್ಯಕ್ತಿ ಏನೋ ಒಂದಷ್ಟು ಸುಳ್ಳು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಹೇಗೆ ಇಂಥ ದೊಡ್ಡ ದೊಡ್ಡ ಪ್ರಭಾವಿ ನಮ್ಮ ಹತ್ರ ಎಷ್ಟೇ ಸಾಕ್ಷಿ ಇದ್ರೂ ಕೂಡ ಅಪ್ಪ ಆ ವ್ಯಕ್ತಿ ತುಂಬ ಸ್ಟ್ರಾಂಗ್ ಇದ್ದಾನಪ್ಪ, ನಮ್ಮನ್ನು ಹೊಸ್ಕಾಕ್ಬಿಡ್ತಾನೆ, ಸಾಯಿಸಾಕ್ಬಿಡ್ತಾನೆ, ಬಿಡ್ತಾನೆ ಆ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಒಂದು ಗೌಪ್ಯವಾಗಿರ್ತೀವಿ. ಎಷ್ಟೋ ಒಂದು ಸತ್ಯಗಳು ಗೊತ್ತಿದ್ರೂ ಕೂಡ ತುಂಬ ಗೌಪ್ಯವಾಗಿರ್ತೀವಿ. ಅಂಥದ್ರಲ್ಲಿ ಆ ವ್ಯಕ್ತಿ ಅಂತಹದೊಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ನಿಜವಾಗ್ಲೂ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ಪವಾಡನೆ ಅಂತಲೇ ಹೇಳ್ಬೋದು. ಈ ಒಂದು ಅನಾಮಿಕ, ಒಂದು ಅಪರಿಚಿತ ವ್ಯಕ್ತಿಯನ್ನು ಬಡಿದೆಬ್ಬಿಸಿ ಈ ಅನ್ಯಾಯವನ್ನು ಹೋಗ್ತಡಿ, ನಾನೇ ಅಂತ ಹೋಗ್ತಡಿ ಅಂತ ಬಡಿದೆಬ್ಬಿಸಿ ಅನಾಮಿಕನ ವ್ಯಕ್ತಿನ ಕಳಿಸಿದ್ದಾರೆ. ಕೊನೆಯದಾಗಿ ನಾನು ಇಲ್ಲಿ ಏನು ಹೇಳೋದು ಅಂತ ಅಂದರೆ, ಎಲ್ಲ ಒಂದು ಇಲಾಖೆಗಳಿಗೆ, FSL ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾಕಂದರೆ ಇದು ಫಸ್ಟ್ ಸ್ಟೇಜ್ ಕೋರ್ಟ್ನಲ್ಲಿ ಏನು ಪ್ರೊಸೆಸ್ ಇದೆ, ಸುಮಾರು 1.5 ಗಂಟೆಗಳ ಕಾಲ ಎಲ್ಲರನ್ನ ಹೊರಗೆ ಕಳಿಸಿ, ಯಾಕಂದರೆ ಆತ ಹೇಳಿದ್ದ ನನ್ನ ಐಡೆಂಟಿಫೈ ಯಾರಿಗೂ ಸಿಗಬಾರ್ದು, ಐಡೆಂಟಿಫೈ ಸಿಕ್ಕಿದ್ರೆ ನನಗೆ ಆಪತ್ತಿದೆ, ನನ್ನ ಕುಟುಂಬಕ್ಕೆ ಆಪತ್ತಿದೆ, ನನಗೆ ರಕ್ಷಣೆ ಕೊಡಿ, ನಾನು ಸಾಕ್ಷಿ ಹೇಳ್ತೀನಿ ಅಂತ. ಪ್ರತಿಯೊಂದು ಡೀಟೇಲ್ಸ್ ನಿನ್ಗೆ ಯಾರಾದರೂ ಹೆದರಿಸ್ತಿದ್ದಾರಾ, ಅಥವಾ ಯಾರಾದರೂ ಒತ್ತಡದಿಂದ ಹೇಳ್ತಿದ್ಯಾ, ಅಥವಾ ನೀನೇ ಸುಳ್ಳು ಹೇಳ್ತಿದ್ಯಾ ಅಂತ ಎಲ್ಲವನ್ನ ಜಡ್ಜ್ ಕೇಳಿ, ಅಲ್ಲೊಬ್ಬ ಟೈಪರ್ ಇರ್ತಾನೆ, ಮತ್ತು ಕ್ಯಾಮ್ರಾದಿಂದ ಎಲ್ಲವನ್ನ ರೆಕಾರ್ಡ್ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ವ್ಯಕ್ತಿ ಹತ್ರ ಸ್ಟೇಟ್ಮೆಂಟ್ ತಗೊಂಡು, ತದನಂತರ ಆ ವ್ಯಕ್ತಿಯನ್ನು ಒಂದು ಬೆಳ್ತಂಗಡಿ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಒಂದು ವಿಚಾರಣೆಯನ್ನು ದಾಖಲು ಮಾಡ್ತಾರೆ. ಯಾಕಂದರೆ ಆ ವ್ಯಕ್ತಿ ಆರೋಪಿಗೆ ಒಳಪಡಲ್ಲ, ಯಾಕಂದರೆ ಅವನು ಸಾಕ್ಷಿದಾರ ಆಗಿರ್ತಾನೆ. ಸೊ ಹಾಗಾಗಿ ಆ ವ್ಯಕ್ತಿಗೂ ಕೂಡ ಈ ಥರದ್ದೆಲ್ಲ ಏನಂದರೆ, ಈ ಒಂದು FSL ಆಗಿರ್ಬೋದು, ತಕ್ಷಣದಲ್ಲಿ ನಾನು ಹಿಂದೆ ವಿಡಿಯೋದಲ್ಲಿ ಹೇಳ್ದಾಗೆ ತಕ್ಷಣದಲ್ಲಿ ಈ ಒಂದು ಸ್ಥಳ ಮಹಜರು ಏನಂತಾರೆ, ಆ ವ್ಯಕ್ತಿ ನಾನು ಏನೇನೆಲ್ಲ ಸಾಕ್ಷಿನ ಹುಡಿಕೊಡ್ತೀನಿ ಅಂತ ಹೇಳಿದ್ದಾನೆ, ಅದನ್ನು ತಕ್ಷಣದಲ್ಲಿ ಇಮ್ಮಿಡಿಯೇಟ್ಲಿ ಯಾವುದೇ ಪ್ರಭಾವಿ ವ್ಯಕ್ತಿಗಳು, ಯಾವುದೇ ಒಂದು ರಾಜಕೀಯ ಪೊಲಿಟಿಕಲ್ ಆಗಿರಲಿ, ಯಾವುದೇ ಒಂದು ಇಲಾಖೆ ಆಗಿರಲಿ, ಎಲ್ಲವನ್ನ ಮುಚ್ಚಿಡದೆ ಪ್ರತಿಯೊಂದವನ್ನು ಹೊರಗೆ ಹಾಕಿದ್ರೆ ನಿಜವಾಗ್ಲೂ ಕೂಡ ನಿಜವಾದ ಆರೋಪಿನ, ಯಾಕಂದರೆ ಒಂದು ವ್ಯಕ್ತಿ ಮೇಲೆ ಏನೋ ಒಂದು ಗೌರವವನ್ನು ಇಟ್ಟಿರ್ತೇವೆ, ಏನೋ ಒಂದು ಅಭಿಮಾನವನ್ನು ಇಟ್ಟಿರ್ತೇವೆ. ಏನಕ್ಕಿದು ಈ ಥರ ಎಲ್ಲ ಯಾಕೆ ಇರೋ 3 ದಿನ ಬದುಕ್ರಿ ಇಲ್ಲಿ, ಜಸ್ಟ್ 1 2 3 4 ಎಷ್ಟು ಬೇಗ ಬಂದು ಹೀಗೆ ಹೋಗುತ್ತೆ ಅನ್ನೋದು ಗೊತ್ತಿರಲ್ಲ. ಅಂಥದ್ರಲ್ಲಿ ಎಲ್ಲವನ್ನ ಕ್ಷಣಿಕ, ಏನೊಂದು ಕ್ಷಣಿಕ ಖುಷಿ, ಆ ಖುಷಿಗೋಸ್ಕರ ಎಲ್ಲ ಒಂದು ಜೀವಿನ ಸಾಯಿಸೋಕ್ಕೂ ನಮಗೆ ರೈಟ್ಸ್ ಇಲ್ಲ, ಗೊತ್ತಾ ನಿಮಗೆ? ಒಬ್ಬ ಮನುಷ್ಯನ ಸಾಯಿಸೋದಕ್ಕೂ ನಮಗೆ ಯಾವುದೇ ರೀತಿ ಹಕ್ಕಿಲ್ಲ. ಪ್ರತಿಯೊಂದಕ್ಕೂ ಪಾಪ, ಕರ್ಮ, ಪುಣ್ಯಗಳೆಲ್ಲ ತುಂಬಿ ಬರ್ತವೆ. ಅದನ್ನು ಕಾದು ನೋಡಬೇಕು. ಕಾದು ನೋಡೋದಕ್ಕೆ, ಯಾಕಂದರೆ ಎಷ್ಟೇ ಸೌಜನ್ಯ ಕೇಸನ್ನು ಮುಚ್ಚಿಟ್ರು ಕೂಡ ಹೊರಗೆ ಬರ್ತಾನೇ ಇದೆ. ಇದರಲ್ಲಿ ಏನು ಸತ್ಯ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಅನಾವರಣ ಆಗಬೇಕಾಗಿದೆ. ಆದಷ್ಟು ನಾನು ಇಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಯಾವ್ಯಾವ ವ್ಯಕ್ತಿಗಳಿದ್ದಾರೆ, ಯಾವ್ಯಾವ ಒಂದು ಪೊಲಿಟಿಕಲ್ಸ್ ಇದ್ದೀರಾ, ಎಲ್ಲರೂ ಆದಷ್ಟು ಬೇಗ ಈ ಒಂದು ಕೇಸ್ನಲ್ಲಿ ಸತ್ಯಾಂಶವನ್ನು ಹೊರಗೆ ಹಾಕಿದ್ರೆ, ಯಾರ್ಯಾರೆಲ್ಲ ಆರೋಪಿನ ಮುಚ್ಚಿಸೋದಕ್ಕೆ ಕೆಲಸ ಮಾಡಿದ್ರು, ಯಾರು ನಿಜವಾದ ಆರೋಪಿ, ಅದ್ರ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ, ಒಂದು ಕೂಡ ಹೊರಗೆ ಬಂದೇ ಬರುತ್ತೆ. ನಾನು ನಂಬಿದ್ದೀನಿ ನಿಜವಾಗ್ಲೂ ಕೂಡ ಇದಕ್ಕೊಂದು ನ್ಯಾಯ ದೊರಕುತ್ತೆ ಅಂತ. ನನ್ನ ಒಂದು ಅಭಿಪ್ರಾಯ ಕೊನೆಯದಾಗಿ ಏನಂತಂದರೆ, ಸಮೀರ್ ಬ್ರದರ್ ಇನ್ನು 2 days ಪೇಷನ್ಸಿಂದ ಇದ್ದು ಆ ಸಾಕ್ಷಿಗಳನ್ನ ಹೇಳ್ಬೋದಿತ್ತೇನೋ ಅಂತ ನನಗನ್ನಿಸ್ತು. ಬಿಕಾಸ್ ಆ ವ್ಯಕ್ತಿ ಒಂದು ಸಾಕ್ಷಿ, ಯಾಕಂದರೆ ಇವತ್ತಿನ ಇದರಲ್ಲಿ ಅದು ಒಂದು ಎಲ್ಲ ರೀತಿ ಯೋಚನೆ ಮಾಡಿರ್ತಾರೆ. ಬಟ್ ಏನಂದರೆ, ಆ ಸಾಕ್ಷಿನೇ ನಾಶ ಮಾಡಿಬಿಟ್ರೆ, ಸೊ ಆ ವ್ಯಕ್ತಿ ಬರೋ ಮೂಮೆಂಟಲ್ಲಿ ಎಲ್ಲವನ್ನ ಪ್ರಿಪೇರ್ ಇಲ್ದೇ ಯಾರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಮೇಲೆ ಇನ್ನೊಬ್ಬ ವ್ಯಕ್ತಿ ಏನೋ ಒಂದು ಮೆನ್ಷನ್ ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾನೆ ಅಂದರೆ ಏನೋ ಒಂದು ಇದೆ ಇಲ್ಲಿ. ಎಷ್ಟೋ ಜನ ನಾವು ಹಾಕ್ತಿರ್ತಕ್ಕಂಥ ದುಡ್ಡೆಲ್ಲಪ್ಪ ಸೇವೆ ಮಾಡ್ತಿರೋದು ಧರ್ಮಸ್ಥಳದ ಸಂಘದ ಅದೇನೋ ಹೇಳ್ತಾರಲ್ಲ, ನನಗದು ಬರೋದೂ ಇಲ್ಲ. ಅದೇನೋ ಹೇಳ್ತಾರಲ್ಲಪ್ಪ, ಧರ್ಮಸ್ಥಳದ ಚೀಟಿ ಸಂಘ ಅಂತ ಏನೋ ಹೇಳ್ತಾರಲ್ಲ, ಅದನ್ನೆಲ್ಲ ನಮ್ಮ ದುಡ್ಡಿಂದನೇ ಮಾಡ್ತಿರೋದು. ಪ್ರಸಾದಕ್ಕೆ ವೆರೈಟಿ ದುಡ್ಡು, ದೇವರ ದರ್ಶನಕ್ಕೆ ವೆರೈಟಿ ದುಡ್ಡು, ಸ್ನಾನಕ್ಕೆ ಮುಡಿಗೆ ಒಂದು ವೆರೈಟಿ ದುಡ್ಡು. ಯಪ್ಪ, ಎಷ್ಟು ದಂಧೆ ಅಲ್ಲಿ! ದೇವರ ದರ್ಶನ ಅಲ್ಲ ರೀ, ಅದು ದಂಧೆ ಆಗ್ಬಿಟ್ಟಿದೆ. ದುಡ್ಡಿಗೆ ಬೆಲೆನೇ ಇಲ್ಲ. ಏನು ಸೇವೆ ಮಾಡ್ತಿದಾರಪ್ಪ ಅವರು? ನಾವು ಹಾಕಿರೋ ದುಡ್ಡನ್ನೇ ಮತ್ತೆ ಜನಗಳು ಕೊಡ್ತಿದ್ದಾರಾ? ಇಂಥ ಜನಗಳನ್ನ ಸಾಯಿಸ್ತಾ ಇದ್ದಾರಾ? ನಿಜವಾಗ್ಲೂ ನಿಮ್ಮ ಪಾಪಕರ್ಮ ತುಂಬಿದೆ ಅಂತ ನಾನು ಅಂದ್ಕೊಳ್ತೀನಿ. ಐ ಹೋಪ್ ಎಲ್ಲರೂ ಕೂಡ ಒಗ್ಗೂಡಿಸಿ ಈ ಸಮೀರ್ ಬ್ರದರ್ ಜೊತೆ ನಿಲ್ಲೋಣ. ಮತ್ತು ಗಿರೀಶ್ ಮಠಣ್ಣ ಅವ್ರ ಜೊತೆ ಒನ್ಸ್ ಅಗೇನ್ ನಿಮಗೆ ಹ್ಯಾಪಿ ಬರ್ತ್ಡೇ ಸರ್.
ಭಗವಂತ ನಿಮಗೊಂದು ಭಗವಂತನ ರೂಪದಲ್ಲೇ ನಿಮ್ಮನ್ನು ಇಂತಹದೊಂದು ಅನ್ಯಾಯವನ್ನು ತಡೆಯೋದಕ್ಕೋಸ್ಕರ ಕೊಟ್ಟಿದ್ದಾನೆ. ಯಾಕಂದರೆ ನಾನು ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯ ಹುಟ್ಟಬೇಕು ಅಂತ ಅಂದರೂ ಕೂಡ ಅದರಲ್ಲೊಂದು ಏನೋ ಒಂದು ಇರುತ್ತಂತೆ. ಇವಾಗ ನಾನೊಂದು ನೆಕ್ಸ್ಟ್ ಕಮಿಂಗ್ ಅಪ್ ಒಂದು ವಿಡಿಯೋ ಮಾಡ್ತೀನಿ. ನರೇಂದ್ರ ಮೋದಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಆ ವ್ಯಕ್ತಿ ಎಂತೆಂತೆಲ್ಲ ಎಂಥ ಶತ್ರುಗಳು ಕೂಡ ನರೇಂದ್ರ ಮೋದಿ ಅಂದರೆ ಹೀಗಂತಾರೆ. ಸೊ ಆ ವ್ಯಕ್ತಿ ಆ ಮನುಷ್ಯನಾಗಿ ಹುಟ್ಟೋದಕ್ಕೆ ಯಾವ್ಯಾವೆಲ್ಲ ರೀಸನ್ಸ್ ಆಗುತ್ತೆ, ಯಾವ್ಯಾವೆಲ್ಲ ನಾವು ಕಾರಣ ಆಗ್ತೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಆದಷ್ಟು ನಾವು ಎಲ್ಲರೂ ಕೂಡ ಈ ಸಮೀರ್ ಬ್ರದರ್ ಜೊತೆ ಅನ್ನೋದಕ್ಕಿಂತ ನ್ಯಾಯದ ಪರ ನಿಲ್ಲೋಣ. ಸಮೀರ್ ಬ್ರದರ್ ಜೊತೆ ಇಷ್ಟು ಧೈರ್ಯ ಮಾಡಿ ಈ ಒಂದು ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದರೆ ನಾಳೆ ದಿನ ಅವರಿಗೆ ಏನಾದರೂ ಅರೆಸ್ಟ್ ಆಗಬಹುದು. ಅನ್ಯಾಯಕ್ಕೆ ನಾವು ಮಾಡ್ಕೊಡೋದು ಬೇಡ, ರೋಡ್ಗೆ ಇಳಿಲೇಬೇಕು, ಅದೇನಾಗುತ್ತೆ ನೋಡಲೇಬೇಕು. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರೆಲ್ಲ ಫಾಲೋ ಅಪ್ ಮಾಡ್ತಿಲ್ಲ ದಯವಿಟ್ಟು ಫಾಲೋ ಅಪ್ ಮಾಡಿ, ವಿಷಯಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ತುಂಬ ಬೇಸರದ ಸಂಗತಿ. ನಮಸ್ತೆ.